ಅನರ್ಹ ಬಿಪಿಎಲ್ ಪಡಿತರದಾರರಿಗೆ ಶೀಘ್ರವೇ ಶಾಕ್ ಕಾದಿದೆ. ಡಿಸಿ ಸಿಇಒಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ. ಅನರ್ಹ ಬಿಪಿಎಲ್ ಪಡಿತರದಾರರಿಗೆ ಡಿಸಿ ಸಿಇಒಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವು. ಟ್ಯಾಕ್ಸ್ ಪೇಯರ್ಗಳು ಕೂಡ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದುಕೊಳ್ತಾ ಇದ್ದಾರೆ. 4 ಚಕ್ರದ ಕಾರ್ ಹೊಂದಿರುವ ಕುಟುಂಬವೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಅನುಭವಿಸುತ್ತಿದ್ದಾರೆ. ಹಾಗಾಗಿ ಅನರ್ಹ ಪಡಿತರ ಚೀಟಿಗೆ ಒಂದು ದಿಗ್ಬಂಧನೆಯನ್ನು ತರಬೇಕು ಅಂತ ಹೇಳಿ ಪ್ರಯತ್ನ ಆಗಿತ್ತು ಸರ್ಕಾರದ ಕಡೆಯಿಂದ. ರಾಜ್ಯದಲ್ಲಿ 74% ಬಿಪಿಎಲ್ ಕಾರ್ಡ್ಗಳಿದೆ. ಕೂಡಲೇ ಅನರ್ಹರನ್ನು ಗುರುತಿಸಿ ತೆಗೆದು ಹಾಕಬೇಕು. ಅರ್ಹರಿಗೆ ಮಾತ್ರ ಸವಲತ್ತು ಸಿಗುವಂತೆ ಮಾಡಿ ಡಿಸಿ ಸಿಇಒಗಳಿಗೆ ಸಿಎಂ ಸಿದ್ದರಾಮಯ್ಯ ಈಗ ಖಡಕ್ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಅನರ್ಹ ಬಿಪಿಎಲ್ ಪಡಿತರದಾರರಿಗೆ ಯಾವಾಗ ಬೇಕಾದರೂ ಸರ್ಕಾರದ ಅಧಿಕೃತವಾದಂತಹ ಆದೇಶಗಳು ಬರಬಹುದು. ನಿಮ್ಮ ಕಾರ್ಡು ಇನ್ನು ಮುಂದೆ ಅಸಿಂಧು, ನಾಳೆಯಿಂದ ನಿಮಗೆ ಪಡಿತರ ಅಂಗಡಿಯಲ್ಲಿ ಏನೂ ಸಿಗೋದಿಲ್ಲ. ಅನರ್ಹ ಅಂದರೆ ಸಾಕಷ್ಟು ಕುಟುಂಬಗಳು, ಸವಲತ್ತು ಇದ್ದಂತಹ ಕುಟುಂಬಗಳೇ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದುಕೊಳ್ತಾರೆ. ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ, ಮನೆಯಲ್ಲಿ ಕಾರ್ ಇರುತ್ತೆ. ಇನ್ನು ಬಿಪಿಎಲ್ ಕಾರ್ಡ್ಗಳಿಗೆ ಏನೇನು ಮಾನದಂಡವೋ ಅವೆಲ್ಲವನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ, ದಾಖಲೆ ಪತ್ರವನ್ನು ಮಾಡಿಸ್ಕೊಂಡಿರ್ತಾರೆ. ಸೊ ಅದಕ್ಕೆ ಬೆಂಬಲಿಸುವಂತಹ ಒಂದಷ್ಟು ಅಧಿಕಾರಿಗಳು ಅವರಿಗೆ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಕೊಡ್ತಾರೆ. ಈ ತರಹದ ಬಿಪಿಎಲ್ ಕಾರ್ಡ್ಗಳು ರಾಜ್ಯದಲ್ಲಿ ಅನೇಕ ಲಕ್ಷಾಂತರ ಕಾರ್ಡ್ಗಳಿದ್ದಾವೆ. ಇದು ಸರ್ಕಾರದ ಒಂದು ಅಧ್ಯಯನದ ಭಾಗವಾಗಿ ಅವರೇ ಹೇಳ್ಕೊಂಡಿರೋಂಥದ್ದು. ಸಾಕಷ್ಟು ಅನರ್ಹ ಬಿಪಿಎಲ್ ಕಾರ್ಡ್ಗಳಿದೆ, ಅದನ್ನು ರದ್ದು ಮಾಡಬೇಕು. ಸರ್ಕಾರದ ಪೋಲಾಗ್ತಾ ಇರತಕ್ಕಂಥ ಹಣವನ್ನು ಉಳಿಸುವಂತಹ ಪ್ರಯತ್ನ ಆಗಬೇಕು. ಈಗಾಗಲೇ ಸಭೆಯಲ್ಲಿ ಈ ತರಹದ್ದೊಂದು ಸುಳಿವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಸಿ ಸಿಇಒಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿರುವಂತಹದ್ದು. ಅನರ್ಹ ಪಡಿತರ ಚೀಟಿಗಳು ಇನ್ನು ಹೇಗೆ ಉಳಿದುಕೊಂಡಿದೆ? ಅಧಿಕಾರಿಗಳನ್ನು ಜೋರು ದನಿಯಲ್ಲಿ ಪ್ರಶ್ನಿಸಿದಂತಹ ಸಿಎಂ ಅನರ್ಹ ಪಡಿತರ ಚೀಟಿ ರದ್ದತಿಗೆ ಸೂಚಿಸಿದರೂ ಪ್ರಗತಿ ಯಾಕಿಲ್ಲ? ರಾಜ್ಯದಲ್ಲಿ 74% ಬಿಪಿಎಲ್ ಕಾರ್ಡ್ಗಳಿವೆ. ಕೂಡಲೇ ಅನರ್ಹರನ್ನು ಗುರುತು ಮಾಡಿ ತೆಗೆದುಹಾಕಿ ಅರ್ಹರಿಗೆ ಮಾತ್ರ ಸವಲತ್ತು ಸಿಗುವಂತೆ ಮಾಡಿ. ಇನ್ನು ನಿಮ್ಮ ಅಧಿಕಾರಿಗಳು ನಿಮ್ಮ ಸೂಚನೆಯನ್ನು ಕೇಳಿಕೊಂಡು ಅರ್ಹರು ಅನರ್ಹರು ಅನ್ನೋ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನ ಹಕ್ಕು ಅನ್ನೋ ಥರ ಏನಾದರೂ ಅಪಾರದರ್ಶಕತೆ ಅಂದರೆ ಪಾರದರ್ಶಕ ಅಲ್ಲದೇ ಇರತಕ್ಕಂಥ ಏನಾದರೂ ಬಿಪಿಎಲ್ ಕಾರ್ಡ್ಗಳನ್ನು ರದ್ದತಿ ಮಾಡುವುದಾದರೆ ಅದಕ್ಕೂ ಕೂಡ ಒಂದು ಸಮಿತಿ ರಚನೆ ಮಾಡಬೇಕು. ಕಾರಣ ಪಾರದರ್ಶಕವಾಗಿ ನಡಿಬೇಕಿದು. ಯಾರು ಅರ್ಹರೋ ಅವರನ್ನೇ ಗುರುತಿಸಬೇಕು. ಅನರ್ಹರ ಪಡಿತರ ಚೀಟಿ ರದ್ದಾಗಬೇಕು, ಅದರಲ್ಲಿ ಯಾವ ಸಂದೇಹವೂ ಬೇಡ. ಆದರೆ ಅರ್ಹರ ಚೀಟಿಗಳು ಅಥವಾ ಅರ್ಹರ ಪಡಿತರ ಚೀಟಿ ರದ್ದಾಗದಂತೆ ಜಾಗೃತೆ ವಹಿಸಬೇಕು ಅನ್ನೋದೇ ಇದರಲ್ಲಿ ಪ್ರಮುಖ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.